ಅಂಕಲ್ ಹಗಲ್ ಕನ್ಸ್ ಕಾಣ್ತಾ ಇದ್ದೀರಾ? ಹಾಗೇನಿಲ್ಲಮ್ಮ. ಡ್ಯಾಡಿ, ನಾನ್ ಜಾಗಿಂಗ್ ಹೋಗ್ ಬರ್ತೀನಿ. ಏನು ಇವಾಗ್ಲಾ? ಇವಾಗ ಹೋದ್ರೇನು, ಇದಕ್ಕೆಲ್ಲ ಹೊತ್ತು ಗೊತ್ತೇನಿಲ್ಲ. ಹಾ, ಓಕೆ ಓಕೆ. ಬಾಯ್ ಡ್ಯಾಡಿ. ಬಾಯ್ ಬಾಯ್. ಅಂಕಲ್ ಬನ್ನಿ ನಾವ್ ಆಟ ಆಡೋಣ. ಹಾ, ಬರ್ಬೇಕಾ? ನೀನಾ? ಏನ್ ವಿಷಯ? ಏನು ನಾಯರು ಇವತ್ತು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ? ಯಾಕೆ ನಿನ್ ಹಿಡಿಸ್ಲಿಲ್ವಾ? ಈ ಜಗತ್ತಲ್ಲಿ ನೀವಿಬ್ರೇ ತುಂಬಾ ಸ್ಮಾರ್ಟ್ ಆಗಿರ್ಬೇಕು ಅನ್ಕೊಂಡಿದ್ದೀರಾ? ಕೋಪ ಮಾಡ್ಕೋಬೇಡಿ ನಾಯರ್ ಸರ್, ಸುಮ್ನೆ ತಮಾಷೆಗೆ ಹೇಳಿದೆ ಅಷ್ಟೇ. ಅಂದ್ರೆ ತಮಾಷೆ ಮಾಡೋದಕ್ಕೂ ನಿನಗ್ ಬರುತ್ತಾ? ಇನ್ಮೇಲೆ ನೀನ್ ನನ್ ತಮಾಷೆನ ನೋಡ್ತಾನೆ ಇರ್ತೀಯ. ಏನಾಯ್ತು ನಾಯರ್, ಏನೋ ಒಂಥರ ಮಾತಾಡ್ತಾ ಇದ್ದೀರಾ? ಈ ಸೋಷಿಯಲ್ ವರ್ಕ್, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನೀವ್ ಅನ್ಕೊಂಡಿರೋ ಅಷ್ಟು ಕೆಟ್ಟದೇನಲ್ಲ. ಮತ್ತೆ ನನಗ್ ಹೇಗ್ ಗೊತ್ತಾಗುತ್ತೆ? ನಾನೊಬ್ಬ ಸಾಮಾನ್ಯ ಇಂಜಿನಿಯರ್ ಅಲ್ವಾ? ನೀವ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನನ್ನ ವೈಫ್ ಪ್ರಾಬ್ಲಮ್ಮು ಇದೇನೆ, ನಿಮ್ ಜೋಡಿನೇ ಕರೆಕ್ಟ್. ಹಾಗಾದ್ರೆ ನಮ್ಮಿಬ್ರು ಸೇರ್ಸ್ಬಿಟ್ಟು ಹೋಗು, ಕಮಿಷನ್ ಏನ್ ಬೇಕು ತಗೋ. ಓ ಮೆನನ್ ಸರ್ ಬಂದ್ಬಿಟ್ರಾ? ದುಡ್ಡನ್ನ ಹೇಗೆ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅಂತ ಇಷ್ಟೊತ್ತರೆಗೂ ಮೆನನ್ ಸರ್ ಹತ್ರ ಮಾತಾಡ್ತಿದ್ದೆ. ಗುಡ್ ಐಡಿಯಾ. ಈಗ ನಾನು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಸರ್. ಟೈಮ್ ಇದ್ದಾಗ ನನಗೆ ಫೋನ್ ಮಾಡಿ. ನೀವು ನಿಮ್ಮ ಹತ್ರ ನನ್ನ ನಂಬರ್ ಇದೆಯಲ್ಲ? ಬೋರ್ಡ್ ಮೀಟಿಂಗ್ಗೆ ಟೈಮ್ ಆಯ್ತು, ಬೇಗ ಬಾ. ಹಾ, ನೀನ್ ಹೋಗು. ದೊಡ್ಡ ಬೋರ್ಡ್ ಮೀಟಿಂಗ್ ಅಂತ ಇದನ್ನೆಲ್ಲ ನಾವು ನೋಡೇ ಇಲ್ಲ. ನೋಡು, ಇದೆಷ್ಟು ದಿನ ನಾನು ನೋಡ್ತೀನಿ. ಏನ್ ಅಂಕಲ್ ಒಬ್ರೇ ಕುತ್ಕೊಂಡು ಯಾಕೆ ಹೀಗ್ ನಗ್ತಾ ಇದೀರಾ? ಏನಮ್ಮ, ಒಬ್ಬ ಮನುಷ್ಯ ಸಂತೋಷವಾಗಿರ್ಬೇಕಾದ್ರೆ ನಗು ಬಂದ್ರೆ ತಪ್ಪಿಲ್ವಲ್ಲ? ಸರಿ ಸರಿ ಬನ್ನಿ ಎದ್ದೇಳಿ. ಓ ಓ ಅಂಕಲ್ ಏನಿದು? ಶೋಭಾ, ನಿಮ್ ಮಗಳು ಅಂತ ಹೇಳಿದ್ರಿ, ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದೀರಾ? ಶೋಭಿ, ಐ ಆಮ್ ಸಾರಿ, ಸ್ವಲ್ಪ ದುಡುಕ್ಬಿಟ್ಟೆ. ತಪ್ಪು ನಂದೇನೆ. ಎಲ್ಲ ಗಂಡಸರು ಒಂದೇ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು. ಒಂದ್ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೋಬೇಕು ಅಂತಾನೆ ನಾನು ಈ ಮನೆಗ್ ಬಂದೆ. ನೀವಿಷ್ಟು ಚೀಪಾ ಅಂಕಲ್? ಐ ಆಮ್ ಸಾರಿ, ನನಗೆ ಕ್ಷಮಿಸ್ಬಿಡಮ್ಮ. ನೀ ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ ನನ್ನನ್ನು ಒಂದು ನಿಮಿಷದಲ್ಲಿ ಮೃಗನ್ ಮಾಡ್ಬಿಡ್ತು. ನಾನು ನನ್ನನ್ನೇ ಮರ್ತ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ, ಇನ್ಯಾವತ್ತೂ ಆ ಥರ ಆಗಲ್ಲ. ಕ್ಷಮಿಸೋ ಅಂತ ತಪ್ಪು ಮಾಡಿದಿರ ನೀವು? ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು.